ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಈ ಸಂಖ್ಯಾ ಪದ್ಧತಿ ಘಟಕದಲ್ಲಿ ವಿವಿಧ ಸಂಖ್ಯಾಗಣಗಳ ಒಂದು ನೆನಪು ಮಾಡ್ಕೊಂಡ್ವಿ. 8ನೇ ತರಗತಿಯಲ್ಲಿ 7ನೇ ತರಗತಿಯಲ್ಲಿ ಕಲ್ತಿರ್ತಕ್ಕಂಥ ಸಂಖ್ಯಾಗಣಗಳನ್ನು ಪುನರ್ಮನನ ಮಾಡ್ಕೊಂಡ್ವಿ. ಅದಾದ ನಂತರ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಚರ್ಚೆ ಮಾಡುವಾಗ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ನೋಡಿಕೊಂಡ್ವಿ. ಅದಾದ ಮೇಲೆ ಅಭಾಗಲಬ್ಧ ಸಂಖ್ಯೆಗಳ ಅಂದರೆ ಯಾವುವು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳ ದಶಮಾಂಶ ರೂಪವನ್ನು ನೋಡೋಣ. ಓಕೆ, ಈಗ ಮೊದಲನೇದಾಗಿ ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ರೂಪವನ್ನು ನಾವು ನೋಡೋಣ. ಒಂದು ಸರಳವಾದ ಉದಾಹರಣೆಯನ್ನು ತೆಗೆದುಕೊಳ್ತೀನಿ. 2ನೇ 1. 2ನೇ 1 ಇದರ ದಶಮಾಂಶ ರೂಪ ನೋಡೋದಾದರೆ 1ಅನ್ನು 2ರಿಂದ ಭಾಗಿಸಬೇಕು. ಹೌದಾ? 1/2. 1 2ಕ್ಕಿಂತ ಚಿಕ್ಕದಾದ ಸಂಖ್ಯೆ, ಅಂದರೆ ಭಾಜ್ಯವು ಭಾಜಕಕ್ಕಿಂತ ಚಿಕ್ಕದಾಗಿದೆ. ಹಾಗಾಗಿ ಭಾಗಾಕಾರ ಕ್ರಿಯೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ದಶಮಾಂಶ ಕಟ್ಕೊಂಡು ಒಂದು 0 ಹಾಕೊಳ್ತೀವಿ. ಓಕೆ, ಸೊ 2 5 10 ಶೇಷ 0. ಭಾಗಾಕಾರ ಕ್ರಿಯೆಯು ಅಂತ್ಯಗೊಂಡಿದೆ. ಓಕೆನಾ? ಸೊ ಭಾಗಾಕಾರ ಕ್ರಿಯೆ ಅಂತ್ಯಗೊಂಡಿದೆ ಅಂದರೆ ಇಲ್ಲಿ ಅಂತ್ಯಗೊಳ್ಳುವ ದಶಮಾಂಶವನ್ನು ಹೊಂದಿದೆ. ಅಂದರೆ ನೋಡಿ, ಇಲ್ಲಿ ದಶಮಾಂಶ ಒಂದೇ ಒಂದು ದಶಮಾಂಶ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಈ ರೀತಿ ಇನ್ನೂ ಒಂದು ಉದಾಹರಣೆ ತಗೊಳ್ಳೋದಾದರೆ 8ನೇ 1. ನೋಡಿ, 1ಅನ್ನು 8ರಿಂದ ಭಾಗಿಸಿದರೆ ದಶಮಾಂಶ ಕಟ್ಟಿ 0 ಹಾಕೊಳ್ತೀವಿ. ಸೊ 8 1 8, 2 ಶೇಷ ಉಳಿತು. ದಶಮಾಂಶ ಕಟ್ಟಿರೋದ್ರಿಂದ ಪ್ರತಿಯೊಂದು ಹಂತಕ್ಕೆ ಒಂದು 0ಯನ್ನು ತೆಗೆದುಕೊಳ್ಬೋದು. ಓಕೆ, ಸೊ 8 2 16, 4 ಆಯಿತು. ಸೊ ಮತ್ತೊಂದು 0 ತಗೊಳ್ತೀವಿ. 8 5 40, ಶೇಷ ಏನು ಬಂತು? 0 ಈಕ್ವಲ್ಸ್ ದಶಮಾಂಶ 1 2 5. ಓದ್ಬೇಕಾದ್ರೆ ದಶಮಾಂಶ 125 ಓದಬಾರ್ದು. ದಶಮಾಂಶ 1 2 5. ಓಕೆ, ಇಲ್ಲಿನೂ ಸಹ ಶೇಷ 0 ಬಂದಿದೆ, ಅಂದರೆ ಭಾಗಾಕಾರ್ಯ ಅಂತ್ಯ ಆಗಿದೆ. ಸೊ ಭಾಗಾಕಾರ್ಯ ಅಂತ್ಯ ಆದಾಗ ಅಂತ್ಯಗೊಳ್ಳುವ ದಶಮಾಂಶ ಇದ್ದಾವೆ. ಓಕೆ, ಸೊ ಇನ್ನು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ. ಇನ್ನೊಂದು ರೀತಿ ಉದಾಹರಣೆಗಳನ್ನು. 3ನೇ 10. 3ನೇ 10. ಓಕೆ, ಸೊ ಇದು ನೋಡೋಣ. 10ರಿಂದ 3ರಿಂದ 10ಅನ್ನು ಭಾಗಿಸಬೇಕು. ಹೌದಾ? ಸೊ 3 3 9 ಎಷ್ಟು ಉಳಿತೋ? 1 ಉಳಿತೋ. ಇಲ್ಲಿ ಭಾಜ್ಯ ಭಾಜಕಕ್ಕಿಂತ ಚಿಕ್ಕದು ಬಂದಿದೆ. ಸೊ ಹಾಗಾಗಿ ಭಾಗಾಕಾರ ಕ್ರಿಯೆ ಇನ್ನೂ ಮುಂದುವರಿಬೇಕು ಅಂತ ಆದರೆ ದಶಮಾಂಶವನ್ನು ನಾವು ಕಟ್ಕೋಬೇಕು. ದಶಮಾಂಶ ಕಟ್ಕೊಂಡ್ರೆ 10 ಆಯಿತು. 3 3 9, 1 ಉಳಿತು. ಓಕೆ, ದಶಮಾಂಶ ಕಟ್ಟಿರೋದ್ರಿಂದ ಪ್ರತಿ ಹಂತಕ್ಕೆ ಒಂದು 0 ಹಾಕೊಳ್ತಾ ಹೋಗ್ತೀವಿ. ಸೊ 3 3 9 ಮತ್ತು 1 ಉಳಿತು. ಓಕೆ, ಇಲ್ಲಿ ದಶಮಾಂಶ ಕಟ್ಟಿರೋದ್ರಿಂದ ಹೇಳಿದ್ನಲ್ಲ, ಪ್ರತಿ ಹಂತಕ್ಕೂ ಒಂದೊಂದು 0ಯನ್ನು ಹಾಕೊಳ್ತಾ ಹೋಗ್ತೀವಿ. ಸೊ 3 3 9. ನೋಡಿ, ನೀವು ಪ್ರತಿ ಸಾರಿ ಮಾಡಿದಾಗಲೂ
ಶೇಷ ಒಂದು ಬರ್ತಾ ಹೋಗ್ತೈತೆ. ಓಕೆ, ಸೊ ಭಾಗಾಕಾರ ಮಾಡಿದಾಗ ಭಾಗಲಬ್ಧದಲ್ಲಿ 3 3 3 3 3 ಇದೇ ರೀತಿ ಮುಂದುವರಿತಾ ಹೋಗುತ್ತೆ. ಓಕೆ, ಸೊ ನೀವು ಎಷ್ಟೇ ಭಾಗಾಕಾರ ಕ್ರಿಯೆ ಮಾಡಿದ್ರೂ ಸಹ ಭಾಗಾಕಾರ ಕ್ರಿಯೆ ಅಂತ್ಯಗೊಳ್ಳಲ್ಲ, ಅಂದರೆ ಶೇಷ 0 ಬರಲ್ಲ. ಹೌದಾ? ಸೊ ಹಾಗಾಗಿ ಇದು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಇದೆ. ಆದರೆ ಇಲ್ಲಿ ಒಂದು ಸಂಖ್ಯೆ ಆವರ್ತ ಆಗ್ತಾ ಇದೆ. ಓಕೆ, ಸೊ ಅದರಿಂದ ಇದು ಅಂತ್ಯಗೊಳ್ಳದ ಆದರೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಸೊ 3.33333 ಈ ರೀತಿ ಆಗ್ತಾ ಇದೆ ತಾನೆ. ಇಲ್ಲಿ ಯಾವ ಅಂಕಿ ಅಥವಾ ಅಂಕಿಗಳು, ಸೊ ಒಂದೇ ಅಂಕಿ ಪುನರಾವರ್ತನೆ ಆಗಬೇಕು, ಆವರ್ತ ಆಗಬೇಕು ಅಂತ ಏನಿಲ್ಲ ರೂಲ್ಸು. 2 ಅಂಕಿನೂ ಸಹ ಆವರ್ತ ಆಗ್ಬೋದು. ಓಕೆನಾ? ಸೊ ಆ ಕಾರಣಕ್ಕೋಸ್ಕರ ಎಷ್ಟು ಅಂಕಿಗಳು ಪುನರಾವರ್ತನೆ ಆಗ್ತಿದ್ದಾವೆ? 1 ಅಂಕಿ. ಓಕೆನಾ? ಸೊ ಅದನ್ನು ನಾವು 3 3 3 ಇತ್ಯಾದಿ ಇತ್ಯಾದಿ ಬರೆಯೋದ್ರ ಬದಲು ಯಾವ ಅಂಕಿ ಪುನರಾವರ್ತನೆ ಆಗುತ್ತೋ ಅದರ ಮೇಲೆ ಒಂದು ಬಾರ್ ಹಾಕ್ತೀವಿ. ಸೊ 3.3 ಬಾರ್ ಅಂದರೆ 3 ಅನ್ನುವ ಅಂಕಿ ಪುನರಾವರ್ತನೆ ಆಗ್ತಾ ಇದೆ ಅಂತ ಅರ್ಥ. ಇದರಲ್ಲಿ ಅರ್ಥ ಆಯ್ತಾ? ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 11ನೇ 1. ಓಕೆನಾ? ಸೊ 1ಅನ್ನು 11ರಿಂದ ಭಾಗಿಸ್ಬೇಕು. 1ಅನ್ನು 11ರಿಂದ ಭಾಗಿಸ್ಬೇಕು. ಒಂದು ಭಾಜ್ಯ ಭಾಜಕಕ್ಕಿಂತ ಚಿಕ್ಕದಿದೆ, ಹಾಗಾಗಿ ದಶಮಾಂಶ ಹಚ್ಕೊಳ್ತೀವಿ. ದಶಮಾಂಶ ಹಚ್ಕೊಂಡು ಒಂದು 0 ಹಾಕ್ಕೊಂಡ್ರೆ ಎಷ್ಟಾಯಿತು? 10 ಆಯಿತು. ಸೊ 10 ಮತ್ತು 11ಕ್ಕಿಂತ ಚಿಕ್ಕದು ಮತ್ತು ಭಾಜ್ಯವು ಭಾಜಕಕ್ಕಿಂತ ಚಿಕ್ಕದು ಬಂತು. ಸೊ ಅದಕ್ಕೆ ಈ ಭಾಗಲಬ್ಧದಲ್ಲೇ ಒಂದು 0 ಕಟ್ಕೊಂಡು ಇನ್ನೊಂದು 0 ಹಾಕ್ಕೊಳ್ತೀವಿ. ಓಕೆನಾ? ಸೊ ಈಗ 11 9 99, 100ರಲ್ಲಿ 99 ಕಳೆದ್ರೆ 1. ಓಕೆನಾ? ಸೊ ಮತ್ತೆ ಏನು ಬಂತು? 1 ಬಂತು. ಇಲ್ಲಿ ದಶಮಾಂಶ ಕಟ್ಟಿರೋದ್ರಿಂದ ಒಂದು 0 ಹಾಕೋಬೋದು. ಇನ್ನೊಂದು 0 10 ಮತ್ತು ಚಿಕ್ಕದಾಗಿಬಿಡ್ತು, 11ಕ್ಕಿಂತ ಚಿಕ್ಕದು. ಸೊ ಇನ್ನೊಂದು 0 ಬೇಕು, ಹಾಗಾಗಿ 0 ಕಟ್ಕೊಂಡು ಇಲ್ಲಿ 0 ಹಾಕೊಳ್ತೀವಿ. ಸೊ 11 9 99 ಮತ್ತು 1 ಬಂತು. ಓಕೆ, ಭಾಗಾಕಾರ ಕ್ರಿಯೆ ನೀವು ಮುಂದುವರಿಸಿದ್ರೆ 0 ದಶಮಾಂಶ ಕಟ್ಟಿರೋದ್ರಿಂದ 1 0 ಹಾಕೊಳ್ತೀವಿ ಮತ್ತು ಚಿಕ್ಕದಾಗುತ್ತೆ. 0 ಕಟ್ಕೊಂಡು ಇಲ್ಲೊಂದು 0 ಹಾಕೊಳ್ತೀವಿ, 100 ಆಗುತ್ತೆ. 11 9 99 ಮತ್ತು 1 ಉಳಿಯುತ್ತೆ. ಓಕೆ, ನೀವು ಎಷ್ಟೇ ಭಾಗಾಕಾರ ಕ್ರಿಯೆಯನ್ನು ಮುಂದುವರಿಸಿದ್ರೂ ಸಹ ಶೇಷ ನಿಮಗೆ 1 ಬರುತ್ತೆ. ಭಾಗಲಬ್ಧ ಮಾಡೋಕ್ಕೆ ಹೋದರೆ ಅಲ್ಲಿ 0 9 0 9 ಅನ್ನೋದು ಅಂಕಿಗಳು ಏನಾಗ್ತಾ ಹೋಗುತ್ತೆ? ಪುನರಾವರ್ತನೆ ಆಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದನ್ನು ಏನಂತ ಬರೀಬೋದು ಅಂದರೆ ದಶಮಾಂಶ 09 ಬಾರ್. ಇಲ್ಲಿ 2 ಅಂಕಿಗಳು ಪುನರಾವರ್ತನೆ ಆಗ್ತಿದ್ದಾವೆ, ಆವರ್ತ ಆಗ್ತಾ ಇದ್ದಾವೆ. ಯಾವುದೋ 0 9 09 09 09 09 ಇತ್ಯಾದಿ ಇತ್ಯಾದಿ ಹಿಂಗೆ. ಓಕೆನಾ? ಇಲ್ಲಿ ಒಂದೇ ಅಂಕಿ ಪುನರಾವರ್ತನೆ ಆಗಿತ್ತು, ಇಲ್ಲಿ 2 ಅಂಕಿಗಳು ಪುನರಾವರ್ತನೆ ಆಗ್ತಾ ಇದೆ. ಅರ್ಥ ಆಯ್ತಾ? ಸೊ ಈಗ ನಿಮಗೆ ಒಂದು ಪ್ರಶ್ನೆ ಮನೆಯಲ್ಲೇ ಬಿಡಿಸ್ಕೊಂಡು ಬರಲಿಕ್ಕೆ. ಇದರ ದಶಮಾಂಶ ವಿಸ್ತರಣೆಯನ್ನು ಮಾಡ್ಕೊಂಬರ್ಬೇಕು. 7ನೇ 1 7ನೇ 1ರ ದಶಮಾಂಶ ವಿಸ್ತರಣೆಯಲ್ಲಿ ಇದು ಸಹ ನಾನು ಹೇಳ್ಬಿಡ್ತೀನಿ, ಅಂತ್ಯಗೊಳ್ಳದ ಆದರೆ ಆವರ್ತವಾಗುವ ದಶಮಾಂಶ ವಿಸ್ತರಣೆ ಹೊಂದಿದೆ. ನೀವೇನು ಮಾಡ್ಕೊಂಬರಬೇಕು ಅಂದರೆ ಯಾವ್ಯಾವ ಅಂಕಿಗಳು ಪುನರಾವರ್ತನೆ ಆಗ್ತದವೆ, ಎಷ್ಟು ಅಂಕಿಗಳು ಪುನರಾವರ್ತನೆ ಆಗ್ತದವೆ ಅನ್ನೋದನ್ನು ಕಂಡುಹಿಡ್ಕೊಂಡು ಬರಬೇಕು. ಓಕೆ,
ಕಂಡಿಡ್ಕೊಂಡ ನಂತರ 7ನೇ 2 7ನೇ 3 ಬೆಲೆಯನ್ನು 7ನೇ 4 ದಶಮಾಂಶ ವಿಸ್ತರಣೆಯನ್ನು 7ನೇ 5 ದಶಮಾಂಶ ವಿಸ್ತರಣೆಯನ್ನು 7ನೇ 6 ದಶಮಾಂಶ ವಿಸ್ತರಣೆಯನ್ನು ನೀವು ಭಾಗಾಕಾರ ಮಾಡ್ದೇ ಬರೀಲಿಕ್ಕೆ ಸಾಧ್ಯ ಇದೆನೋ ಅನ್ನೋದನ್ನು ನೋಡಿಕೊಂಡು ಸಾಧ್ಯ ಇದೆ ಅನ್ನೋದಾದರೆ ನೀವು ಇವುಗಳ ದಶಮಾಂಶ ವಿಸ್ತರಣೆಯನ್ನು ಸಹ ಬರ್ಕೊಂಡು ಬರಬೇಕು. ಅರ್ಥ ಆಯ್ತಾ? ಸರಿ, ಈಗ ಇಲ್ಲಿಗೆ ಬರೋಣ. ಭಾಗಲಬ್ಧ ಸಂಖ್ಯೆಗಳು ಈ ಭಾಗದಲ್ಲಿರೋವು ಭಾಗಲಬ್ಧ ಸಂಖ್ಯೆಗಳೇ, ಈ ಭಾಗದಲ್ಲಿರೋವು ಭಾಗಲಬ್ಧ ಸಂಖ್ಯೆಗಳೇ. ಆದರೆ ಈ ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಏನಾಗ್ತಾ ಇದೆ ಅಂದರೆ ಅಂತ್ಯಗೊಳ್ತಾ ಇದೆ. ಓಕೆ, ಸೊ ಇಲ್ಲಿ ಇರೋಂತಹ ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಏನಿದೆ ಅಲ್ಲ, ಇದು ಅಂತ್ಯಗೊಳ್ಳಲ್ಲ. ಆದರೆ ಹೌದಾ? ಸೊ ಹಾಗಾದರೆ ಇವೆರಡನ್ನೂ ನಾವು ಕ್ರೋಢೀಕರಿಸಿ ಏನಂತ ವ್ಯಾಖ್ಯಾನ ಕೊಡ್ಬೋದು ಅಂತ ಹೇಳಿದರೆ, ಭಾಗಲಬ್ಧ ಸಂಖ್ಯೆಗಳು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆ ಮತ್ತು ಅಂತ್ಯಗೊಳ್ಳದ ಆದರೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆ. ಓಕೆ, ಈಗ ಅಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಯನ್ನು ನೋಡೋಣ. ಅಭಾಗಲಬ್ಧ ಸಂಖ್ಯೆ ವರ್ಗಮೂಲ 2 ತಗೊಳ್ಳೋಣ. ಇದರ ದಶಮಾಂಶ ವಿಸ್ತರಣೆಯನ್ನು ನೋಡಿದಾಗ ಇದರ ದಶಮಾಂಶ ವಿಸ್ತರಣೆ 1.4142 ಇತ್ಯಾದಿ 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 ಬರುತ್ತೆ. ಓಕೆ, ಇಲ್ಲಿ ಏನು ಗಮನಿಸ್ತಾ ಇದ್ದೀರಿ? ಅಂತ್ಯಗೊಳ್ಳುತ್ತಾ ಇದು? ಆವರ್ತ ಆಗಿದೆನಾ? ಆವರ್ತ ಆಗಿಲ್ಲ. ಅಂತ್ಯನೂಗೊಳ್ತಾ ಇಲ್ಲ, ಆವರ್ತನೂ ಆಗ್ತಿಲ್ಲ. ಸೊ ಇನ್ನೊಂದು ಅಭಾಗಲಬ್ಧ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ, ಪೈ. ಸೊ ಈ ಪೈನ ದಶಮಾಂಶ ವಿಸ್ತರಣೆ ನೋಡಿದರೆ ನಮ್ಗೆ ಇಷ್ಟೇ ಗೊತ್ತು, 3.14 ಅಂತ. ಓಕೆ, ಸೊ ಗಣಿತಜ್ಞರು ಪೈನ ಬೆಲೆಯನ್ನು ಇದುವರೆಗೂ ಅಂದಾಜಿಸ್ತಾ ಇದ್ದಾರೆ. ಸೊ ಎಷ್ಟು ದಶಮಾಂಶಗಳವರೆಗೆ ಅಂದಾಜಿಸಿದ್ದಾರೆ ಅಂದರೆ 1.5 ಟ್ರಿಲಿಯನ್ 1.5 ಟ್ರಿಲಿಯನ್ ದಶಮಾಂಶಗಳವರೆಗೆ ಇನ್ನೂ ಕಂಡುಹಿಡಿತಾ ಇದ್ದಾರೆ. ಇದು ಗೊತ್ತಿರಲಿ ನಮಗೆ ಏನಪ್ಪ ಅಂತ ಹೇಳಿದರೆ, ಇದರ ಬೆಲೆ ಅಂತ್ಯಗೊಳ್ಳಲ್ಲ ಮತ್ತು ಆವರ್ತನ ಆಗಲ್ಲ. ಅರ್ಥ ಆಯ್ತಾ? ಸೊ ಹಾಗಾದರೆ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ತಗೊಂಡ್ರೆ, ಅಭಾಗಲಬ್ಧ ಸಂಖ್ಯೆಗಳು ಅಂತ್ಯಗೊಳ್ಳಲ್ಲ. ಇವುಗಳ ದಶಮಾಂಶ ವಿಸ್ತರಣೆ ಏನಾಗುತ್ತೆ? ಅಂತ್ಯಗೊಳ್ಳಲ್ಲ. ಮತ್ತು ಆವರ್ತ ಆಗ್ತಾ ಇದೆನಾ? ಒಂದು ಸಂಖ್ಯೆ ಅಥವಾ ಒಂದು ಗುಂಪಿನ ಸಂಖ್ಯೆ ಅಂಕಿಗಳು ಏನಾದರೂ ಆವರ್ತ ಆಗ್ತಾ ಇದ್ದಾವ? ಆವರ್ತ ಆಗ್ತಾ ಇಲ್ಲ. ಓಕೆ, ಸೊ ಹಾಗಾಗಿ ನಾವೇನು ಹೇಳ್ಬೋದು ಅಂತ ಹೇಳಿದರೆ, ಅಭಾಗಲಬ್ಧ ಸಂಖ್ಯೆಗಳು ಅಂತ್ಯಗೊಳ್ಳದ ಮತ್ತು ಆವರ್ತವಾಗದ ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಈಗ ಅಭಾಗಲಬ್ಧ ಸಂಖ್ಯೆಗಳು ಎಂಥ ದಶಮಾಂಶ ವಿಸ್ತರಣೆ ಹೊಂದಿವೆ, ಭಾಗಲಬ್ಧ ಸಂಖ್ಯೆಗಳು ಎಂಥ ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳು ಎಂಥ ದಶಮಾಂಶ ವಿಸ್ತರಣೆ ಹೊಂದಿವೆ ಅಂದರೆ ಅಂತ್ಯಗೊಳ್ಳದ ಆದರೆ ಆವರ್ತವಾಗುವ ದಶಮಾಂಶ ವಿಸ್ತರಣೆ ಅಂತ ತಿಳ್ಕೊಂಡಿದ್ದೀವಿ ತಾನೆ. ಈಗ ಒಂದು ವೇಳೆ ನಮಗೆ ದಶಮಾಂಶ ವಿಸ್ತರಣೆಯನ್ನು ಕೊಟ್ಟು ನೀವು ಭಾಗಲಬ್ಧ ಸಂಖ್ಯೆ ಬರೀರಿ ಅಂತ ಕೇಳಿದರೆ ಹೆಂಗೆ ಬಿಡಿಸ್ಬೇಕು ಅನ್ನೋದನ್ನು ನಾವು ಗಮನಿಸೋಣ. ಅಂದರೆ ದಶಮಾಂಶ ವಿಸ್ತರಣೆಯಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನು ಕೊಟ್ಟು P/Q ರೂಪದಲ್ಲಿ ಬರೀರಿ ಇವನ್ನ ಅಂತ ಕೇಳಿದಾಗ ಹೆಂಗೆ ಬರೀಬೇಕು ಅನ್ನೋದನ್ನು ನಾವು ನೋಡೋಣ. ಈಗ P/Q ರೂಪದಲ್ಲಿ ವ್ಯಕ್ತಪಡಿಸಿ.
P/Q ರೂಪದಲ್ಲಿ ವ್ಯಕ್ತಪಡಿಸಿ. ಎರಡು ದಶಮಾಂಶ 5 ಇದೆಪ್ಪ. ಓಕೆನಾ? ಇದನ್ನು ದಶಮಾಂಶ ರೂಪದಿಂದ ಭಿನ್ನರಾಶಿ ರೂಪ ಅಥವಾ ಭಾಗಲಬ್ಧ ಸಂಖ್ಯೆ ರೂಪ ಅಥವಾ P/Q ರೂಪದಲ್ಲಿ ವ್ಯಕ್ತಪಡಿಸೋದು ಹೇಗೆ ಅಂತ ನೋಡೋಣ. ಈಗ 2.5 ಇದೆಯಲ್ಲ, ಅಂಶ ಛೇದ ಇರ್ಬೇಕು ತಾನೆ. ಇಲ್ಲಿ ನೋಡ್ಕೊಳ್ಳಿ, 2.5 ಐತಲ್ಲ, ದಶಮಾಂಶ ಇಲ್ದೇ ಇಲ್ಲೇನು ಅಂಕಿ ಇದ್ದಾವ ಇವನ್ನ ಬರೆದ್ಬಿಡಿ ಅಂಶದಲ್ಲಿ. ಸೊ ಎಷ್ಟಾಯ್ತು ಅಲ್ಲಿಗೆ? 25 ಆಯಿತು. ಓಕೆ, ಛೇದದಲ್ಲಿ ಯಾವಾಗಲೂ 1 ಹಿಡ್ಕೋಬೇಕು. ಛೇದದಲ್ಲಿ ಯಾವಾಗಲೂ 1 ಹಿಡ್ಕೋಬೇಕು. ಈ ದಶಮಾಂಶದ ಹಿಂದೆ ಇರುವಂತಹ ಅಂಕಿಗಳನ್ನು ಬಿಡಿ, ದಶಮಾಂಶದ ಮುಂದೆ ಇರುವಂತಹ, ದಶಮಾಂಶದಿಂದ ಬಲಭಾಗದಲ್ಲಿರುವಂಥ ಅಂಕಿಗಳ ಸಂಖ್ಯೆ ಎಷ್ಟು? ಇಲ್ಲಿ ಎಷ್ಟಿದೆ ಅಂಕಿಗಳು? 1. ಸೊ ಹಾಗಾಗಿ ಇಲ್ಲಿ 1 0ಯನ್ನು ಹಾಕ್ರಿ. ಅರ್ಥ ಆಯ್ತಾ? ಸೊ 25 / 10 P/Q ರೂಪ ಬಂತಿಲ್ಲ. ಸೊ ಇದನ್ನಿನ್ನೂ ಸಂಕ್ಷೇಪಿಸಿದರೆ ನೋಡ್ರಿ, 5 2 10, 5 5 25, 5 / 2. ಅರ್ಥ ಆಯ್ತಾ? ಸೊ ಇನ್ನೊಂದು ಉದಾಹರಣೆ ನೋಡೋಣ. ಇದನ್ನೊಂದು ಹೇಳ್ತೀನಿ, ನೆಕ್ಸ್ಟ್ ನೀವು ಹೇಳಬೇಕು. ಇಲ್ಲಿ ಅಂಶದಲ್ಲಿ ಒಟ್ಟಾರೆಯಾಗಿ ದಶಮಾಂಶದ ಹಿಂದುಗಡೆ ಇರೋ ಪೂರ್ಣ ಸಂಖ್ಯೆಗಳು ಆಗಿರ್ಬೋದು ಅಥವಾ ದಶಮಾಂಶದ ಮುಂದಿರುವಂಥ ಅಂಕಿಗಳು ಆಗಿರ್ಬೋದು. ಸೊ ಅಷ್ಟನ್ನು ಬರ್ಕೋಬೇಕು. ಓಕೆ, ಇಲ್ಲಿ ಹಿಂದೆ 0 ಇರೋದ್ರಿಂದ ಬಿಡ್ತೀವಿ. 3 4 5 6. ಓಕೆ, ಅಲ್ಲಿ 3456 ಆಯಿತು. ಛೇದದಲ್ಲಿ ಎಷ್ಟು? 1. ಸೊ ದಶಮಾಂಶದ ಬಲಗಡೆ ಇರೋಂಥ ಅಂಕಿಗಳ ಸಂಖ್ಯೆ ಓಕೆ ಎಷ್ಟು? ಇದನ್ನು ಬಿಡ್ತೀವಿ ನಾವು. ಎಷ್ಟು? 1 2 3 4. 1 2 3 4 ಸೊನ್ನೆಗಳನ್ನು ಒಂದ್ರ ಮುಂದೆ ಹಾಕ್ತೀವಿ. ಓಕೆ, ಅಲ್ಲಿಗೆ ಎಷ್ಟಾಯಿತು? 10,456. ಅರ್ಥ ಆಯ್ತಾ? ಈಗ ನಾನು ಈ ರೀತಿ ಕೆಲವು ಭಾಗಲಬ್ಧ ಸಂಖ್ಯೆಗಳನ್ನು ಬರಿತೀನಿ, ಗೊತ್ತಿದ್ದರೆ ಕೈ ಎತ್ತಬೇಕು. ಇದನ್ನು P/Q ರೂಪದಲ್ಲಿ ಬರಿಬೇಕು. ಹೇಳಮ್ಮ ಪ್ರೀತಿ. 2 3 4 6 ಯಾವ ಭಾಗದಲ್ಲಿ? ವೆರಿ ಗುಡ್. 2 3 4 6 ಒಂದಿರುತ್ತೆ. ಓಕೆ, ಹಾಂ, 2 ಅಂಕಿಗಳು. ಹಾಂ, 1 2. ಅರ್ಥ ಆಯ್ತಾ? ಗುಡ್. ಇನ್ನೊಂದು ಹೇಳ್ತೇನೆ. ಹೇಳ ಪ್ರಜ್ವಲ. ಎಲ್ಲಿ? ಮೇಲ್ಭಾಗ ಅನ್ನೋದಕ್ಕಿಂತ ಅಂಶ ಭಾಗ ಅನ್ನಂದ್ರೆ ಸೂಕ್ತ ಆಕೈತಿ. ಹಾಂ, ಹೇಳಿ. ಛೇದದಲ್ಲೇ 1 ಇರುತ್ತೆ. ಹಾಂ, 3 ಅಂಕಿಗಳಿದ್ದಾವೆ ಬಿಂದುವಿನ ಮುಂದೆ. ಅದಕ್ಕೇನು ಮಾಡ್ಕೋಬೇಕು? 1 2 3. 1000ನೇ 3478. ಗುಡ್, ಕೂತ್ಕೊಳ್ಳಿ. ಅರ್ಥ ಆಯ್ತಾ? ಹಾಂ, ಈಗ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಇದೇ ಥರ ದಶಮಾಂಶ ಅಷ್ಟೇ ಅಲ್ಲ. ಓಕೆ, ಅಂದರೆ ಅಂತ್ಯಗೊಳ್ಳುವ ದಶಮಾಂಶ ಅಷ್ಟೇ ಅಲ್ಲ. ಸೊ ಇನ್ನೊಂದೇನಿದೆ? ಅಂತ್ಯಗೊಳ್ಳದ ಆದರೆ ಆವರ್ತವಾಗುವ ದಶಮಾಂಶ ಅಂತ ಇದಾವೆ ತಾನೆ. ಅವನ್ನ ಹೆಂಗೆ ಬರ್ಕೊಳ್ಳೋದು? P/Q ರೂಪದಲ್ಲಿ ನೋಡೋಣ.
ಈಗ ಅದಕ್ಕಿಂತ ಮುಂಚೆ ಒಂದು 2 ಅಂಶಗಳನ್ನು ನೀವು ತಿಳ್ಕೊಬೇಕು. ಓಕೆನಾ? ಈಗ ಒಂದು ಆ ರೀತಿಯ ಸಂಖ್ಯೆಯನ್ನು ಬರಿತೀನಿ. ಎರಡು 2.3647 ಬಾರ್ ಅಂತ. 3647 ಬಾರ್ ಅಂತ. ಓಕೆನಾ? ಇಲ್ಲಿ ಮಕ್ಕಳೇ 3 ಭಾಗಗಳನ್ನು ನಾವು ನೋಡ್ತೀವಿ. ಎಷ್ಟು ಭಾಗ ನೋಡ್ತೀವಿ? ಇದು 1 ಭಾಗ, ಇದು 1 ಭಾಗ, ಇದು 1 ಭಾಗ, 3 ಭಾಗ ಇದೆ ತಾನೆ? ಇವನ್ನ ಫಸ್ಟ್ ತಿಳ್ಕೊಳ್ಳೋಣ ನಾವು. ಓಕೆ, ಈ ಭಾಗವನ್ನು ಏನಂತ ಕರೀತಾರೆ? ಪೂರ್ಣ ಸಂಖ್ಯೆ ಇರತಕ್ಕಂತಹ ಭಾಗ. ಓಕೆನಾ? ಈ ಭಾಗವನ್ನು ಏನಂತ ಕರೀತಾರೆ? ದಶಮಾಂಶ ಭಾಗ. ಇದು ದಶಮಾಂಶದ ನಂತರ ಬರೋದು 3, 6, 4, 7 ಬಾರ್ ಇದೇನಿದೆ ಅಲ್ಲಿ, ಇದು ಅಷ್ಟು ದಶಮಾಂಶ ಭಾಗ. ಆ ದಶಮಾಂಶ ಭಾಗದಲ್ಲಿಯೇ ಈ 3, 6ಕ್ಕೆ ಏನಾದರೂ ಹಿಂಗೆ ಬಾರ್ ಆಯ್ತಾ? ಬಾರ್ ಇಲ್ಲ ಅಂದ್ರೆ ಏನದು? ಆವರ್ತ ಆಗಲ್ಲ ಅಂತ. ಓಕೆ, ಬಾರ್ ಇರೋದು ಅಷ್ಟೇ ಏನಾಗ್ತಾ ಇದೆ? ಓಕೆನಾ? 3, 6 ಆವರ್ತ ಆಗದ ಭಾಗ. ಆವರ್ತ ಆಗದ ಭಾಗ, ಸಂಖ್ಯೆ ಅಲ್ಲಲ್ಲಿ ಭಾಗ. ಓಕೆ, ಇನ್ನು ಇದು ಏನಿದೆ ಅಲ್ಲ ಇಲ್ಲಿ, ಆವರ್ತವಾಗುವ ಭಾಗ. ಅರ್ಥ ಆಯ್ತಾ? ಸೊ ಈಗ ಇದನ್ನು ಯಾಕೆ ಹೇಳಿಕೊಟ್ಟೆ ಅಂತ ನಾನು ಮುಂದೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಓಕೆನಾ? ಈಗ ಫಸ್ಟು ಒಂದು ಉದಾಹರಣೆ ತಗೊಳ್ಳೋಣ. ಯಾವ್ದು ತಗೊಳ್ಳೋಣ? 0.3 ಬಾರ್ ಅಂತ ತಗೊಳ್ತೀವಿ. 0.3 ಇದು ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ ತಾನೆ. ಇದನ್ನು P/Q ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ, ಮೊದಲು ಇದನ್ನು ಒಂದು ಅವ್ಯಕ್ತವಾಗಿ ತಗೊಳ್ಳಿ. x = 0.3 ಬಾರ್. 0.3 ಬಾರ್. ಓಕೆ, ಇಲ್ಲಿ ಸ್ವಲ್ಪ ಇದು ಎರಡನ್ನೂ ನಾವು ಕಂಪೇರ್ ಮಾಡಿ ಕಲಿಬೇಕಾಗುತ್ತೆ. ಓಕೆ, ನೋಡಿ, ದಶಮಾಂಶದ ನಂತರ 1 ಅಂಕೆ ಇರೋದ್ರಿಂದ ನಾವು ಛೇದದಲ್ಲಿ 1ರ ಮುಂದೆ 1 0 ಹಾಕಿ ಭಾಗಿಸಿದ್ವಿ. ಈಗ ನಾವು ಭಾಗಾಕಾರ ಹೋಗೋದು ಬೇಡ, ಗುಣಾಕಾರ ಹೋಗೋಣ. ಓಕೆ, ಇಲ್ಲಿ ದಶಮಾಂಶದ ನಂತರ ಎಷ್ಟು ಅಂಕೆ ಇದೆ? 1 ಅಂಕೆ ಇದೆ. ಹಾಗಾಗಿ 1ರ ಮುಂದೆ 1 0 ಹಾಕಿ ಗುಣಿಸೋಣ. ಅಂದರೆ 10ರಿಂದ ಗುಣಿಸೋಣ. ಸೊ 10ರಿಂದ ಗುಣಿಸಿದಾಗ ಏನಾಯ್ತದು? 10x. ಸೊ ಇದನ್ನು 0.3 ಬಾರನ್ನು 10ರಿಂದ ಗುಣಿಸಿದರೆ 3.3 ಬಾರ್. 3.3 ಅಂದರೆ ದಶಮಾಂಶ 1 ಅಂಕಿ ಬಲಕ್ಕೆ ಹೋಯ್ತು 10ರಿಂದ ಗುಣಿಸಿದಾಗ. 2 ಅಂಕಿ ಮುಂದೆ ಹೋಗ್ಬೇಕಂದ್ರೆ ಎಷ್ಟರಿಂದ ಗುಣಿಸ್ಬೇಕು? 1ರ ಮುಂದೆ 2 0 ಹಾಕೊಂಡು ಗುಣಿಸ್ಬೇಕು. 3 ಅಂಕಿ ಮುಂದೆ ಹೋಗ್ಬೇಕಂದ್ರೆ 1ರ ಮುಂದೆ 3 0 ಅಂದರೆ 1000ದಿಂದ ಗುಣಿಸ್ಬೇಕು. ಅರ್ಥ ಆಯ್ತಾ ಮಕ್ಕಳೇ? ಈಗ 10x = 3.3 ಬಾರ್, x = 0.3 ಬಾರ್ ಇದೆ. ಈ 10x ಅಲ್ಲಿ x ಅನ್ನು ಕಳೆದ್ರೆ ನಮಗೆ ಈ ದಶಮಾಂಶದ ಮುಂದಿರುವಂತಹ ಆವರ್ತ ಭಾಗ ಪೂರ್ತಿ ಹೋಗುತ್ತೆ ತಾನೆ. ನೋಡಿ, 10x - x = 3.3 ಬಾರ್ ಮೈನಸ್ 0.3 ಬಾರ್. ಸೊ 3 ಬಾರ್ ಹೋಯ್ತು. 3ರಲ್ಲಿ 0ಯನ್ನು ಕಳೆದ್ರೆ 3. ಓಕೆನಾ? 10x ಅಲ್ಲಿ x ಕಳೆದ್ರೆ ಎಷ್ಟು? 9x = ಎಷ್ಟು? 3.
ಓಕೆ. ಸೊ 9x ಈಕ್ವಲ್ಸ್ 3, x ಈಕ್ವಲ್ಸ್ 3 ಡಿವೈಡೆಡ್ ಬೈ 9. ಸೊ 3 1 3 3 1 ಅಪಾನ್ 3. ಸೊ ನೋಡಿ ದಶಮಾಂಶ 3 ಬಾರ್ ಅದನ್ನು ನಾವು ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರೆದಾಗ ಏನಾಗುತ್ತೆ 3ನೇ 1. ಅರ್ಥ ಆಯ್ತಾ? ಹಾಂ, ಈಗ ಸ್ವಲ್ಪ ವಿಭಿನ್ನವಾದ ಉದಾಹರಣೆ ತಗೊಳ್ಳೋಣ. ಇಲ್ಲಿ ನೋಡ್ರಿ, ಇವು 3 ಭಾಗ ಇರೋಂಥ ಒಂದು ಉದಾಹರಣೆ ತಗೊಂಡಿದ್ದೀನಿ. ಓಕೆನಾ? ಈಗ x ಈಕ್ವಲ್ಸ್ 2.32 ಬಾರ್ ಅಂತ ತಗೊಂಡ್ವಿ. ಓಕೆ. ಈಗ ನಮಗೆ ಈ ರೀತಿ ಬರಬೇಕಪ್ಪ, ದಶಮಾಂಶದ ನಂತರ ಪೂರ್ತಿ ಆವರ್ತ ಆಗುವ ಭಾಗನೇ ಬರಬೇಕು ಅಂದರೆ ಎಷ್ಟರಿಂದ ಗುಣಿಸ್ಬೇಕು? 100ರಿಂದ ಗುಣಿಸಿದ್ರೆ ಇಲ್ಲಿಗೆ ಹೋಗುತ್ತೆ. ನಾನು ಹೇಳ್ತಾ ಇರೋದು ದಶಮಾಂಶ ಒಂದು ಅಂಕಿ ಮುಂದೆ ಹೋಗ್ಬೇಕಂದ್ರೆ ಎಷ್ಟರಿಂದ ಗುಣಿಸ್ಬೇಕು? 10ರಿಂದ 1 ಮುಂದೆ 1 0. ಓಕೆ. 10x ಈಕ್ವಲ್ಸ್ 23.2 ಬಾರ್. 23.2 ಓಕೆನಾ? ಈಗ ಇದ್ರ ಒಳಗೆ ಇದನ್ನು ಕಳೆದ್ರೆ, ಓಕೆ, ಇದ್ರ ಒಳಗೆ ಇದ್ರ ಕಳೆದ್ರೆ ಮತ್ತು ನಮಗೆ ದಶಮಾಂಶ, ಇದು ಆವರ್ತ ಆಗುವ ದಶಮಾಂಶ ಸಿಗುತ್ತೆ. ಓಕೆ. ಸೊ ಅದಕ್ಕೇನು ಮಾಡೋಣ ಅಂದರೆ ಇಲ್ಲಿ ಸೇಮ್ ಒಂದು ಅಂಕೆ ಮುಂದೆ ಬರೋಂಗೆ ನೋಡ್ಕೊಳ್ಳೋಣ. ಸೊ ಒಂದು ಅಂಕೆ ಮುಂದೆ ಬರಬೇಕು ಅಂದರೆ ಮತ್ತು ಇದನ್ನು ಎಷ್ಟರಿಂದ ಗುಣಿಸ್ಬೇಕು? 10ರಿಂದ ಗುಣಿಸ್ಬೇಕು. ಇದನ್ನು 10ರಿಂದ ಅಥವಾ ಇದನ್ನು 100ರಿಂದ ಗುಣಿಸ್ಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ಇದನ್ನು 10ರಿಂದ ಗುಣಿಸ್ಬೇಕು ಒಂದು ಅಂಕೆ ಮುಂದೆ ಹೋಗ್ಬೇಕು ಅಂದರೆ, ಅಥವಾ ಇದನ್ನು 100ರಿಂದ ಗುಣಿಸಿದರೆ 2 ಅಂಕೆ ಮುಂದೆ. ಸೊ 1 ಅದ್ರ ಮುಂದೆ 2 0. ಎಕ್ಸ್ ಈಕ್ವಲ್ಸ್ 232.2 ಬಾರ್. ಅರ್ಥ ಆಯ್ತಾ? ಈಗ ಇವೆರಡನ್ನು ಕಳೀರಿ. ಅರ್ಥ ಆಯ್ತಾ? 100x ಮೈನಸ್ 10x ಈಕ್ವಲ್ಸ್ 232.2 ಬಾರ್ ಮೈನಸ್ 23. ಓಕೆನಾ? 100ರಲ್ಲಿ 10x ಹೋದರೆ 990x ಈಕ್ವಲ್ಸ್, ನೋಡಿ ಇದನ್ನು ಬೇಕಾದ್ರೆ ನಾವು ಇನ್ನೊಂದು ಈ ಕಡೆಗೆ ನೋಡೋಣಂತೆ. 232.90x ಅಲ್ಲಿ ನೋಡಿ 232.2 ಬಾರ್. ಓಕೆ. ಮೈನಸ್ 23.2 ಬಾರ್. ನೋಡಿ ಈಗ 2 ಬಾರ್ ಕ್ಯಾನ್ಸಲ್ ಆಗುತ್ತೆ. ಹಾಂ, 2ರಾಗ 3 ಹೋಗಲ್ಲ, ಕೈಲ ತೊಗೊಳ್ರಿ. 12ರಾಗ 3 ಹೋದ್ರೆ 9. ಇಲ್ಲಿ 2 ಉಳಿಯುತ್ತೆ. 2ರಾಗ 2 ಹೋದ್ರೆ 2. ಎಷ್ಟು ಬಂತು? 209. ಎಕ್ಸ್ ಈಕ್ವಲ್ಸ್ 209 ಡಿವೈಡೆಡ್ ಬೈ. ಅರ್ಥ ಆಯ್ತಾ? ಇಲ್ಲಪ್ಪ, ನಾವು ಒಂದು ವೇಳೆ ಸರ್ ನಾವು 100x ಅಲ್ಲಿ 10x ಕಳಿದೆ, ಇದ್ರಾಗ ಇದನ್ನು ಕಳೆದ್ರೆ ಬರ್ತೈತಾ ನೋಡೋಣ ಅಂತ ಅಂದರೆ ನೋಡ್ರಿ ಏನಾಗುತ್ತೆ ಅಂತ. 23.2 ಬಾರ್ ಮೈನಸ್ 2.32 ಬಾರ್. ಹೌದಾ? ಹಾಂ. ಸರ್ ನೋಡಿ, ಮತ್ತೆ 2 ಬಾರ್ ಅಂದರೆ ಇದನ್ನು 2 ಬಾರ್ ಹಿಂಗೆ ಬರ್ಕೊಳ್ತಾ ಹೋಗ್ಬೇಕಲ್ಲ. ಓಕೆನಾ? ಸೊ ಆವಾಗ ಇದೇನಾಗ್ತೈತಿ ಅಂದ್ರೆ ಸೊ 2 ಬಾರ್ ಹೋಗುತ್ತೆ, ಆದರೆ ಇದು ಕರೆಕ್ಟಾಗಿ ಬರೋದಿಲ್ಲ ನಮಗೆ. ನೋಡಿ ಹೋಯ್ತಾ? 2ರಾಗ 3 ಹೋಗಲ್ಲ. ಓಕೆ.
ಮತ್ತು ಕೈಲೇ ತೊಗೊಳ್ತೀವಿ. 12ರಾಗ 3 ಹೋದರೆ ಎಷ್ಟು ಉಳಿತೈತದೆ? 9. ಓಕೆನಾ? ಸೊ ಇಲ್ಲಿ 2ರಾಗ 2 ಹೋದರೆ 0, 2. ನೋಡಿ ಮತ್ತು ದಶಮಾಂಶ ಬಂತು ತಾನೆ. ಸೊ ನಮಗೇನಿಲ್ಲಿ P/Q ರೂಪದಲ್ಲಿ P ಮತ್ತು Qಗಳೆರಡು ಎಂಥ ಸಂಖ್ಯೆಗಳು? ಪೂರ್ಣಾಂಕಗಳು. ಎಂಥ ಸಂಖ್ಯೆಗಳು? ಪೂರ್ಣಾಂಕಗಳು. ಆದರೆ ಮತ್ತೆ ಇಲ್ಲಿ 20.9 ಬಂದ್ಬಿಡುತ್ತೆ. ಓಕೆ, ಇದು ಹೋಗ್ಲಾಡಿಸ್ಲಿಕ್ಕೆ ನಾವೇನು ಮಾಡಬೇಕು? ಫಸ್ಟು ಒಂದು ಅಂಕಿ ಮುಂದಕ್ಕಂಡ್ವಿ. ಓಕೆ, ಆವಾಗ ದಶಮಾಂಶದ ನಂತರ ಕೇವಲ ಆವರ್ತವಾಗುವ ಭಾಗ ಉಳಿಯಂಗೆ ಮಾಡ್ಕೊಂಡ್ವಿ. ಓಕೆ, ದಶಮಾಂಶದ ನಂತರ ಇಲ್ಲಿ ನೋಡ್ರಿ ಬರೀ ಆವರ್ತ ಆಗುವ ಭಾಗ ಅಷ್ಟೇ ಇದೆ. ಸೊ ನೆಕ್ಸ್ಟ್ ಹಂತದಲ್ಲಿ ಆವರ್ತವಾಗುವ ಭಾಗದ ಮುಂದೆ ಒಂದು ಅಂಕಿ ಬರೋಂಗೆ ಮಾಡ್ಕೋಬೇಕು. ಸೊ ಆವಾಗ ಎಷ್ಟರಿಂದ ಗುಣಿಸ್ಬೇಕು? ಇದನ್ನು ಆದರೆ 10x ಇಲ್ಲಿ ಎಕ್ಸ್ನ ಗುಣಿಸ್ತೀವಿ ಅಂದರೆ 100x. ಸೊ ಇದನ್ನು 10ರಿಂದ ಗುಣಿಸಿದ್ರು ಅಷ್ಟೇ, 10 × 100 ಮತ್ತು ಅದೇ ಉತ್ತರ ಬರುತ್ತೆ. ಅರ್ಥ ಆಯ್ತಾ? ಹಾಂ, ಈ ರೀತಿ ನಾವು ಏನು ಅಂತ್ಯಗೊಳ್ಳದ ಆದರೆ ಆವರ್ತವಾಗುವ ದಶಮಾಂಶ ವಿಸ್ತರಣೆ ಇರತಕ್ಕಂತಹ ಅಂಕಿಗಳನ್ನು P/Q ರೂಪದಲ್ಲಿ ವ್ಯಕ್ತಪಡಿಸುತ್ತೇವೆ. ಅರ್ಥ ಆಯ್ತಾ? ಈಗ ನಾವು P/Q ರೂಪದಲ್ಲಿ ಬರೆಯೋದು ನೋಡಿದ್ವಲ್ಲ. ಓಕೆ, ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ, ಅಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಯನ್ನು ಅಭ್ಯಾಸ ಮಾಡಿದ್ವಿ. ಅದಾದ ನಂತರ ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಯನ್ನು ಕೊಟ್ಟಾಗ ಅದನ್ನು P/Q ರೂಪದಲ್ಲಿ ಹೇಗೆ ವ್ಯಕ್ತಪಡಿಸಬೇಕು ಅನ್ನೋದನ್ನು ನೋಡಿದ್ವಿ. ಓಕೆ, ಈಗ ನಿಮಗೆ ಮನೆಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಕೆಲವು ಕೊಟ್ಟಿರ್ತೀನಿ. ಇವನ್ನ P/Q ರೂಪದಲ್ಲಿ ವ್ಯಕ್ತಪಡಿಸ್ಕೊಂಡು ಬರಬೇಕು. ಇವುಗಳನ್ನು P/Q ರೂಪದಲ್ಲಿ ವ್ಯಕ್ತಪಡಿಸ್ಕೊಂಡು ಬರಬೇಕು. ಓಕೆ.